ದಾರಿ ಬಿಡುವ ವಿಚಾರಕ್ಕೆ ಬಸ್ ಹಾಗೂ ಆಟೋ ಚಾಲಕನ ನಡುವೆ ನಡು ರಸ್ತೆಯಲ್ಲಿನೇ ಗಲಾಟೆ ನಡೆದು ಮಾರಾಮಾರಿಗೆ ತಿರುವಂತಹ ಘಟನೆ ಏನಿದೆ ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ. ಚೆನ್ನಮ್ಮನ ವೃತ್ತದ ಒಂದು ನೂರಾಣಿ ರಸ್ತೆ ಏನಿದೆ ಆಶ್ರಯದ ಒಂದು ಲಾಡ್ಜ್ ಪಕ್ಕದಲ್ಲಿ ಎದುರಾಗಿರುವಂತಹ ಒಂದು ಸಮಯದಲ್ಲಿ ಎರಡೂ ವಾಹನಗಳೇನಿದ್ದಾರೆ ಆ ಒಂದು ಸವಾರರು ಬಂದು ಡ್ರೈವರ್ಗಳು ಬಂದು ಮಾತಿನ ಚಕಮಕಿಯಾಗಿದೆ. ಒಂದು ರೀತಿ ದೊಡ್ಡ ಮಟ್ಟದ ಗಲಾಟೆನೇ ಆಗಿದೆ. ಅಲ್ಲಿ ಏಕಾಏಕಿಯಾಗಿ ಬಂದು ಹೊಡೆದಾಟಕ್ಕೆ ನಿಂತಿದ್ದಾರೆ. KA 63F0046 ಸಂಖ್ಯೆಯ ಸಾರಿಗೆ ಬಸ್ ಏನಿದೆ ಆ ಚಾಲಕ ಹಾಗೂ ಆಟೋ ಚಾಲಕನಿಗೆ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾನೆ. ಆಟೋ ಚಾಲಕನು ಕೂಡಲೇ ಅಲೆಗೆ ಮುಂದಾಗಿದ್ದಾನೆ. ಇಬ್ಬರು ಕೂಡ ಅಲೆಯನ್ನು ಮಾಡಿಕೊಂಡಿದ್ದಾರೆ. ಗಲಾಟೆಯ ವಿಡಿಯೋ ಈಗ ಸಾರ್ವಜನಿಕವಾಗಿ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡ್ಕೊಂಡಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ವೈರಲ್ ಕೂಡ ಆಗ್ತಾ ಇದೆ. ಈ ಒಂದು ವಿಚಾರಗಳು ಇಂದು ಸ್ಥಳೀಯರು ಮಧ್ಯಪ್ರವೇಶಿಸಿ ಇಬ್ಬರನ್ನು ಬೇರ್ಪಡಿಸಲು ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಈ ಗಲಾಟೆ ವೇಳೆ ಕೆಲ ಕಾಲ ಅಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಅಲ್ಲಿನ ಜನರು ಕೂಡ ಪರದಾಡ್ತಾ ಇದ್ರು. ಗಲಾಟೆ ನಡೆದರೂ ಕೂಡ ಸ್ಥಳಕ್ಕೆ ಯಾವ ಸಂಚಾರಿ ಪೊಲೀಸರು ಕೂಡ ಆಗಮಿಸಿರಲಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಘಟನೆ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಈ ಘಟನೆ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಆಟೋ ಮತ್ತು ಬಸ್ಸು KSRTC ಬಸ್ ಅನಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಇಬ್ಬರು ರಸ್ತೆಯಲ್ಲೇನೋ ಹೊಡೆದುಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು. ಅಲ್ಲಿನ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಆ ಸಾರಿಗೆ ಬಸ್ ಚಾಲಕ ಆಟೋ ಚಾಲಕನ ಮೇಲೆ ಯಾವ ರೀತಿಯಾಗಿ ಹೊಡಿತಾ ಇದ್ದಾನೆ ಅಂತ ಗಮನಿಸ್ತಾ ಇರ್ಬೋದು. ಏನಂದರೆ ಸೈಡ್ ಬಿಟ್ಟಿಲ್ಲ ಅಥವಾ ಇನ್ನೊಂದು ವಿಚಾರಕ್ಕೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಈ ರೀತಿಯಾದ ಗಲಾಟೆ ಆಗಿದೆ. ಇಬ್ಬರು ನೋಡಿ ಮಾತುಕತೆಯಾಗಿ ನೀನೇನು ನಾನೇನು ಅನ್ನುವಂಥ ರೀತಿಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಇನ್ನು ಅಲ್ಲಿನ ಜನ ಕೂಡ ಅದನ್ನು ಬಿಡಿಸೋಕೆ ನೋಡಿದ್ದಾರೆ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇದರಿಂದ ಸಮಸ್ಯೆ ಆಗಿದೆ ಅಲ್ಲಿ ಜನರಿಗೆ, ಸಾರ್ವಜನಿಕರಿಗೆ. ಕೆಲವರಲ್ಲಿ ಮೊಬೈಲಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋನೇ ಈಗ ನೀವು ನೋಡ್ತಾ ಇದ್ದಾರೆ. ಆ ವಿಡಿಯೋ ಈಗ ಏನು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಸಾರಿಗೆಯ ಒಂದು ಸಿಬ್ಬಂದಿಗಳು, ಬಸ್ ಓಡಿಸ್ತಿರುವಂಥವ್ರು ಅಂತ ಜನರು ಕೂಡ ನೋಡ್ತಾ ಇದ್ದಾರೆ ಇದೇ ವಿಚಾರವಾಗಿ. ಯಾಕಂದರೆ ಹುಬ್ಬಳ್ಳಿ ಉಪನಗರ ಏನಿದೆ ಅಲ್ಲಿ ಆಗಿರುವಂಥದ್ದು. ಹೀಗಾಗಿ ಈ ವಿಚಾರವಾಗಿ ಅಲ್ಲಿ ಇನ್ನೂ ಕೂಡ ಅದೇ ರೀತಿಯಾಗಿ ಬೇರೆ ಬೇರೆ ಘಟನೆಗಳು ಕೂಡ ಆಗಿದ್ದು ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ಈ ವಿಡಿಯೋ ಮಾತ್ರ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.